ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಮಾಯವಾದ ಶ್ರೀಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ಬಂದು ಸತ್ಯಭಾಮೆಯಲ್ಲಿರ್ತಕ್ಕಂಥ ಕೌತ್ಸುಭಹಾರವನ್ನು ಒಯ್ದರೂ ಕೂಡ ದಶಾವತಾರದಲ್ಲಿ ಆತನು ತನ್ನ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಅವತಾರಗಳನ್ನು ಹೇಳಿ ಕೃಷ್ಣಾವತಾರದ ಪ್ರಸಂಗಗಳನ್ನು ಹೇಳ್ತಾ ರಸವತ್ತಾಗಿರುವಂಥ ಶ್ರೀಕೃಷ್ಣ ಲೀಲೆಗಳನ್ನು ಕೇಳ್ತಾ ಇದ್ದಂಥ ದೂತಿಕಾ ಸ್ತ್ರೀಗಳು ಪರಮಾತ್ಮ 16,000 ದೂತಿಕಾ ಸ್ತ್ರೀಯರ ಅವರು ಗೋಪಿಕಾ ಸ್ತ್ರೀಯರು ಕೂಡ ನೀವು ಹೆಂಗೆ ರಮಣ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆಗೆ ಕೂಡ ಪರಮಾತ್ಮ ನಾನು ಅನುರೇನು ತುಂಬ ತೃಣಕಾಷ್ಟಗಳಲ್ಲಿ ದಂಬಿಕೊಂಡಿರುವುದರಿಂದ ಏಕಕಾಲಕ್ಕನೇ ನಾನು 16,000 ನಮ್ಮ ಹೆಂಡಂದಿರು ಕೂಡ ನಾನು ಏಕಕಾಲಕ್ಕೆ ರಂಭಿಸಿದ್ದೀನಿ. ಅವರಿಂದ ಏನಾಗೈತೆ ಅಂತಂದರೆ ನನಗೆ ಪ್ರತಿಯೊಬ್ಬ ಹೆಂಡತಿಗೆ 10 ಜನ ಗಂಡ ಮಕ್ಕಳು ಒಬ್ಬೊಬ್ಬಳು ಹೆಣ್ಣು ಮಕ್ಕಳು ಪಡೆದ ಕೂಡಲೇ ದೂತೆಗೆ ಯಾಕಮ್ಮ ಆಶ್ಚರ್ಯ ಆಗಿ ಪರಮಾತ್ಮ ಅಧರ್ಮದ ಕಾರ್ಯಗಳನ್ನು ಮಾಡಿದರೆ ರವ ನರಕಂತಾರು. ಭಗವಂತ ನಿನ್ನ ನಾಮಸ್ಮರಣೆಯಲ್ಲಿ ನಿನ್ನ ಚರಿತ್ರೆಗಳನ್ನು ಕೇಳುವುದರೊಳಗೆ ಎಂಥ ಒಂದು ಆನಂದ ಐತೆ ಪರಮಾತ್ಮ. ನನಗಂತೂ ಪುಣ್ಯ ಪ್ರಾಪ್ತಿ ಆಕತ್ತಲ್ರಿ, ನಿಜವಾಗಿಯೂ ಪುಣ್ಯ ಪ್ರಾಪ್ತಿ ಆಗೈತೆ. ಯಾಕಂದರೆ ನೋಡು ನೀ ಏನೇ ಮಾಡಿದರೂ ಕೂಡ ನನ್ನ ಸನ್ನಿಧಾನದಲ್ಲಿ ಅಂತೇಳಿ ಭಗವತ್ ಸನ್ನಿಧಾನ ಅಂದರೆ ಹೆಂಗಿರ್ತದೆ ಅಂತಂದ್ರೆ ತೋತೆ ನೋಡು, ನೀನು ಏನೇ ಮಾಡಿದರೂ ಕೂಡ ಭಗವಂತನ ಸನ್ನಿಧಾನ ಇದ್ದುಕೊಂಡು ಅಲ್ಲಿ ಅಭೇದ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಿನಗಾರು ಸರಿಯಿಲ್ಲ, ನನಗನ್ಯರು ಹಿತರಿಲ್ಲ, ನನಗ ನ್ಯಾಯ ಹೇಳುವವರಿಲ್ಲ, ನನಗ ನ್ಯಾಯ ಹೇಳುವವರಿಲ್ಲ, ಹೇಳುವವರಿಲ್ಲ. ಆ ಆ ಆ ನನಗೆ ಭೇದಲಿತ್ತು. ನೀವು ಮೊದಲು ಹೇಳ್ತೀನಿ, ಏನು ಚಿಂತೆ ಮಾಡಬೇಡ, ಆನಂದವೇ ಆನಂದ ಪರಮಾತ್ಮ. ಅದಕ್ಕೆ ತಮಗೆ ಬಡ್ಡಿಗೆನ ಕೈ ಹೆಚ್ಚಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲ ದೂತೆ, ಬಹಳ ವರ್ಷಗಳ ಹಿಂದೆ ಅಷ್ಟಾವಕ್ಕೆಂಬಂಥ ಹೆಸರಿನ ಮುನಿಶ್ರೇಷ್ಠ ಶತಮಾನಗಳ ಪರ್ಯಂತರ ತಾವು ಕುತ್ತಿಗೆ ಬರುವಂಥ ನೀರಿನೊಳಗೆ ನಿಂತು ದಾನ ಮಾಡ್ತಾಯಿದ್ರು. ದೇವದಾನವರಿಗೆ ಯುದ್ಧವಾಗಿ ದೇವತೆಗಳು ವಿಜಯಿಗಳಾದರು. ಎಲ್ಲ ದೈತ್ಯರು ಪರಾಭವವನ್ನು ಅನುಭವಿಸಬೇಕಾಯಿತು. ದೇವತೆಗಳೆಲ್ಲ ಸೇರಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ ಮೇರು ಪರ್ವತದೊಳಗೆ ಆಯೋಜನೆ ಮಾಡಿದರು. ಇಂಥ ಸಮಾರಂಭದಲ್ಲಿ ನೃತ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅಪ್ಸರಾಸ್ತ್ರೀಯರೊಂದಿಗೆ ಈ ಅಗ್ನಿ ಕುಮಾರಿಯರು ಅಂದರೆ 16,000 ಮಂದಿ ಈ ಗೋಪಿಕಾಸ್ತ್ರೀಯರಲ್ಲ ಕನ್ಯಕರು ಕೂಡ ಗಿರಿಯ ಕಡೆಗೆ ಹೊರಟಿದ್ರು. ಹಿಂಗೇನ್ರಿ ಪರಮಾತ್ಮ. ನೋಡ್ರಿ ಪರಮಾತ್ಮ, ಇತ್ಲಾಗ ಅಷ್ಟಾವಕ್ರಮಣಿಗಳು ತಮ್ಮ ಕುತ್ತಿಗೆ ಮಠ ಬರು ನೀರಿನೊಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಹೌದು, ಅತ್ಲಾಗೆ ದೇವತೆಗಳು ಉತ್ಸವದಲ್ಲಿ ಭಾಗವಹಿಸಲು ರಂಭಾ, ಊರ್ವಶಿ, ಮೇನಕಾ, ತಿಲೋತ್ತಮ, ಅಪ್ಸರಾ ಇಂಥ ಸ್ತ್ರೀಯರೊಂದಿಗೆ ಈ 16,000 ಮಂದಿ ಅಗ್ನಿಕನ್ಯಕೆಯರು ಸಭೆಗೆ ಭಾಗವಹಿಸಂತೇಳಿ ಅಲ್ಲಿ ಹೊರಟಿದ್ರು. ಅದು ಮುನಿಗಳು ನೀರಿನಲ್ಲಿ ನಿಂತು ತಪಸ್ಸು ಮಾಡುವಂಥ ಮಾರ್ಗದಲ್ಲಿ. ಹೌದಲ್ರಿ? ಹೌದು ದೂತೆ, ನೀನು ಭಾಳ ಜಾಣರಿದೆಯ. ನಾನಿನ್ನು ಪಿಟಕ ಹಾಕೋದ್ರೊಳಗೆ ನೀ ಎಲ್ಲ ಇತಿಹಾಸನ ಹೇಳಕ್ಕೆ ಶುರು ಮಾಡಿದೆ. ಪರಮಾತ್ಮ ಅದು ನಿಮ್ಮ ಅನುಗ್ರಹದಂದ್ರಿ, ನಿಮ್ಮ ಸನ್ನಿಧಾನದಾಗಿರೋದಂದ್ರೆ ಎಲ್ಲ ನಿಮ್ಮದೇ ಪರಮಾತ್ಮ. ಆಗಿರ್ಬೋದೇನೋ ಅಂತ ನಾನು ತರ್ಕ ಮಾಡೀನಿರಪ್ಪ ಅಷ್ಟೇ. ಯಾಕಂತಂದ್ರೆ ನಿಮ್ಮಂಗೆ ನನಗೆ ನಾಯನ್ ಸರ್ವೇಜ್ಞನಲ್ಲ, ಅಲ್ಪ ಮಟ್ಟಿಗೆ ಗೋಚರವಾದ್ದನ್ನು ಹೇಳಿದ್ದೀನಿ ಪರಮಾತ್ಮ. ದೂತೆ, ಅಷ್ಟಾವಕ್ರ ಮುನಿಗಳು ನೀರಿನಲ್ಲಿ ನಿಂತು ಧ್ಯಾನಾಸಕ್ತರಾಗಿದ್ದರೂ ಕೂಡ ಅವರ ಮುಖದೊಳಗೆ ಬ್ರಹ್ಮ ತೇಜಕ್ಕೆ ಹರಿತಾ ಇತ್ತು. ಅಂಥ ದೊಡ್ಡ ಯೋಗಿಗಳು ಅವರ ದಿವ್ಯ ತೇಜಸ್ಸನ್ನು ಕಂಡು ಈ 16,000 ಅಗ್ನಿಕನ್ಯಕೆಯರು ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಮುನಿಗಳು ಧ್ಯಾನದಿಂದ ಉತ್ಥಾನರಾಗಿ ನೋಡಿದಾಗ ಈ ಅಗ್ನಿಕನ್ಯಕೆಯರೆಲ್ಲರೂ ಸ್ತೋತ್ರ ಮಾಡುವುದನ್ನು ಕಂಡು ಮುನಿಗಳು ಅಷ್ಟಾವಕ್ರ ಮುನಿಗಳು ಹರ್ಷ ಆಗ್ತಾರೆ. ಮುಂದೇನಾಯ್ತು ಸ್ವಾಮಿ? ಮುನಿಗಳು ಏನಂದರು ಕನ್ಯಾಮುನಿಗಳಿಗೆ? ಪರಮಾತ್ಮ ಏನಿಲ್ಲ, ನೀವೆಲ್ಲ ಸೇರಿ ನನ್ನ ಸ್ತೋತ್ರವನ್ನು ಮಾಡಿದಿರಿ, ನಿಮಗೆ ಕಲ್ಯಾಣ ಆಗ್ತದೆ. ಎಲ್ಲರೂ ಸೇರಿ
ಒಂದೇ ಒಂದು ವರವನ್ನು ಬೇಡಬೇಕು, ನಾ ಕೊಡ್ತೀನಿ ಅಂತ ವಿಚಾರ ಮಾಡಿಕೊಂಡು ಹೇಳ್ರಿ ಅಂತಂದ ಆ ಕ್ಷಣ ಅಷ್ಟಾವಕ್ರ ಮುನಿಗಳ ಮಾತನ್ನು ಕೇಳಿ 16,000 ಗೋಪಿಕಾಸ್ತ್ರೀಯರು ಎಲ್ಲರಿಗೂ ಒಂಥರ ಚಿಂತೆ ಆದಂಗಾಯ್ತು. ಯಾಕೆ ಎಲ್ಲರಿಗೂ ಕೂಡಿ ಒಂದೇ ವರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆವಾಗೆಲ್ಲ ಸೇರಿ ಏನು ಬಿಡಿಕೊಂಡ್ರಿ ಸ್ವಾಮಿ ಎಲ್ಲ ದೂತೆ, ಎಷ್ಟು ಗಡಬಡಿ ಸಿಕ್ಕತಿಯಲ್ಲ. ಹೌದ್ರಿ, ಮೊತ್ತ ಸಿಗೋದ ಒಂದೊಂದು ನೋಡ್ರಿ ಅವಕಾಶ ಸಿಗುತ್ತೈತಂತಂದ್ರೆ ಯಾರು ಬಿಡ್ತಾರಪ್ಪ, ಅದಷ್ಟು ಲಘುಟನ್ನ ಹರ್ಕೊಂಡು ಬಿಡ್ಬೇಕಂತೇಳಿ ಅನಿಸ್ತೈತಿ ರೀ ಹಣ್ಣು. ದೂತೆ 16,000 ಕನ್ನಿಕೆಯರು ಏನು ಮಾಡಿದರೆ, ಮುನಿಶ್ರೇಷ್ಠ ಅಂತ ತಾವು ಒಂದೇ ವರವನ್ನು ಕೊಡುವಿರಾ ಸ್ವಾಮಿ ಎಂದು ಮರುಪ್ರಶ್ನೆಯನ್ನು ಮಾಡಲಾಗಿ ಹೌದೆಂದು ಅಷ್ಟಾವಕ್ರಮಣಗಳು ಉತ್ತರಿಸಿದರು. ಮುಂದೇನಾಯ್ತು ಸ್ವಾಮಿ, ಅವರೆಲ್ಲ ಹೆಣ್ಣುಮಕ್ಕಳು ಏನಂತ ಬಿಡ್ಕೋತಾರು, ಎಂಥ ವರ ಬಿಡ್ಕೊಂಡ್ರಿ ಹೇಳ್ರಿ ಭಗವಂತ. ನೋಡಿದೂತೆ, ಸಂಸ್ಕಾರ ಅನ್ನೋದು ಮನುಷ್ಯನ ವರ್ತನೆಯನ್ನು ಸೂಚ್ಯವಾಗಿ ಬಹಿರಂಗಗೊಳಿಸ್ತದೆ. ಹೌದು ಬಿಡ್ರಿ, ಅದೇನಂತಾರಲ್ಲ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತೇಳಿ. ಮುಖ ನೋಡಿದ್ರೆ ಒಳಗಿಂದೆಲ್ಲ ಹಕ್ಕಿಕದ್ದು ಗೊತ್ತಾಗತ್ತಿತ್ತು ಮನುಷ್ಯಂದು. ಸಂಸ್ಕಾರ ಸಾತ್ವಿಕ ವೃತ್ತಿಯಲ್ಲಿದ್ದರೆ ಧರ್ಮ ಕಾರ್ಯಗಳು ಘಟಿಸೋಗುತ್ತೆ. ಅದೇ ಸಂಸ್ಕಾರ ರಾಜಸ ವೃತ್ತಿಯಲ್ಲಿದ್ದರೆ ಅನರ್ಥಕಾರಿ ಸಂಗತಿಗಳಾಗ್ತವೆ ಎಂಬುದಕ್ಕೆ ಈ ಕನ್ಯಾಕುಮಾರಿದ ಒಂದು ಜ್ವಲಂತ ಉದಾಹರಣೆ ಇರುತ್ತೆ. ಏನಾದರೂ ಸ್ವಾಮಿ ನೋಡುತ್ತೆ, ನಾವೆಲ್ಲರೂ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡುತ್ತಲಿದ್ದಂಥ ಋಷಿಮುನಿಗಳು ಯಾರು, ನಾವೆಲ್ಲ 16,000. ಸೀತಾನ್ವೇಷಣೆಯಲ್ಲಿ ಇದ್ದಂಥ ಶ್ರೀರಾಮನ ದಿವ್ಯ ರೂಪವನ್ನು ಕಂಡು ನಮಗೆಲ್ಲ ಮನದಲ್ಲಿ ಸಂತೋಷವಾಯಿತಷ್ಟಲ್ಲದೆ, ನಾವು ಹೆಣ್ಮಕ್ಕಳಾಗಿ ಹುಟ್ಟಿದ್ದರೆ, ಸ್ತ್ರೀಯರಾಗಿದ್ದರೆ ಶ್ರೀರಾಮಚಂದ್ರನೊಂದಿಗೆ ಅಂಗಸುಖವನ್ನು ಹೊಂದಬೇಕೆಂಬ ಆಸೆ ಬಲವತ್ತರಾಗಿತ್ತು. ನೋಡ್ರಿ, 16,000 ಮುನಿಗಳು ಋಷಿಗಳು ಇದ್ದವರಿಗೆ ಗಂಡಸರು ಬೇಡ ಹೆಣ್ಮಕ್ಕಳಾಗಬೇಕಂತ ಆಸೆಯಾಗಿ ಮತ್ತು ಶ್ರೀರಾಮನನ್ನು ಒರೆಸಬೇಕಂತೇಳಿ ಅಪೇಕ್ಷೆ ಆಯಿತು. ಆಗ ಶ್ರೀರಾಮಚಂದ್ರನ ಕಿಡಿಕುಳಿ ಏನು ಹೇಳಿದರು, ಏನಪ್ಪ ಸೋಜಿಗ ಗಂಡಸರ ಅಂತ ಋಷಿಮುನಿಗಳು ಹೆಂಗಸರಾಗಬೇಕು, ಅದು ಅಲ್ಲದೆ ಶ್ರೀರಾಮನ ಅಂಗಸುಖವನ್ನು ಬಯಸಿದ್ರು ಅಂದ್ರೆ ನನಗೆ ಮತ್ತೂ ಚಿತ್ರ ಅನಿಸ್ತದೆ ರೀ. ಇದರಲ್ಲಿ ಯಾವ ಸಂಶಯವನ್ನು ಪಡಬೇಡುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಯಾವ ಕಾಲಕ್ಕಾದರೂ ಇದ್ದದ್ದನ. ಕರೆ ಬಿಡ್ರಿ, ನಿಮ್ಮ ಮಾತು ಕರೆಯತ್ರಿ. ಅಂದ್ರೆ ಏನಾಯ್ತು ರೀ, ಇವರು ಋಷಿಮುನಿಗಳು ಹೆಣ್ಮಕ್ಕಳಾದರು ಅಂದರೆ ದೂತೆ ಈಗ ಇದ್ದವರೇ ಮುಂದಿರ್ತಾರೆ, ಹಾಗೆ ಈ ಹಿಂದಿದ್ದವರೇ ಈಗ ಇರ್ತಾರೆ ಅಂತ ನೀವು ಹೇಳಿದ್ದೀನಿ. ಹಾತ್ಬಿಟ್ಟು ಮುಂದೆ ಆಯ್ತು, ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಭೋಗ ಪ್ರಾಪ್ತಿ. ಯಾರು ಯಾವುದನ್ನು ಸಂಕಲ್ಪಿಸಿ ದೇವತ್ಯಾಗವನ್ನು ಮಾಡ್ತಾರೋ ಅದರಂತೆ ಅವರಿಗೆ ಪುನರ್ಜನ್ಮ ಭೋಗ ಆಗ್ತದೆ ನೋಡುತ್ತೆ. ಹೌದು ಬಿಡ್ರಿಯಪ್ಪ, ಅಂದರೆ ಸಾಯುವ ಮುಂದೆ ನಾವೇನು ಸಂಕಲ್ಪ ಮಾಡ್ತೀವಿ ಅದು ಹಾಕುವಂದಂಗೆ ನಿಶ್ಚಯ. ರಾಮಾವತಾರದಲ್ಲಿದ್ದ ನಾನು ಋಷಿಮುನಿಗಳ ಈ ಮನೋಬಯಕೆಯನ್ನು ಅರ್ಥೈಸಿಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಹೇಳಿದ್ದೆ. ಏನಂತ್ರಿ, ಈ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥ, ಸೀತಾನ ಬಿಟ್ಟರೆ ಎಲ್ಲ ಹೆಣ್ಣು ಮಕ್ಕಳು ನನಗೆ ಅಕ್ಕ ತಂಗಿ ತಾಯಿ ಸಮಾನ, ಯಾರನ್ನು ನಾನು ಕಣ್ಣೆತ್ತಿ ನೋಡುವುದಿಲ್ಲ. ನೋಡಿದರೆ ಅವರನ್ನು ವ್ರತಕ್ಕೆ ಭಂಗ ಬರ್ತೈತಿ. ಅದಕ್ಕೆ ಅವರೆಲ್ಲರೂ ನನ್ನ ತಾಯಿ ಕೌಶಲ್ಯ ರೂಪದಲ್ಲಿ ಕಾಣ್ತಾ ಇದ್ದೀನಿ. 16,000 ಋಷಿಮುನಿಗಳು ಏನಂದ್ರಿ, ಪರಮಾತ್ಮ ಹಾಗಾದರೆ ನಾವೆಲ್ಲರೂ ನಿಮ್ಮ ಅಂಗಸುಖವನ್ನು ಹೊಂದಬೇಕು, ನಾವು ಹೆಣ್ಣುಮಕ್ಕಳಾಗಬೇಕು ಅಂತ ಆಶಯದಿಂದ ಬೇಡಿಕೊಂಡ್ರು. ಹಾಗೆ ಮುಂದೆ ಏನು ಹೇಳಿದ್ರು ಸ್ವಾಮಿ, ಎಲ್ಲ ಋಷಿಮುನಿಗಳೇ ಚಿಂತಿಸುವ ಕಾರಣವಿಲ್ಲ, ನಿಮ್ಮ ಮನೋ ಇಚ್ಛೆಯನ್ನು ನಾನು ಖಂಡಿತವಾಗಿಯೂ ಕೃಷ್ಣಾವತಾರದಲ್ಲಿ ಪೂರೈಸ್ತೀನಿ. ನೀವೆಲ್ಲರೂ ಮುಂದಿನ ದಿನದಲ್ಲಿ 16,000 ಅಗ್ನಿಕನ್ಯೆಯರಾಗಿ ಹುಟ್ಟಿ ಬರ್ರಿ. ಆವಾಗ ನಾನು ನಿಮ್ಮನ್ನು ಅಷ್ಟಾವಕ್ರಮಣಿಗಳ ಹತ್ತಿರ ಎಲ್ಲರೂ ಸೇರಿ ಒಂದೇ ವರವನ್ನು ಬೇಡಿಕೊಳ್ಳಿಕ್ಕೆ ಸಿದ್ಧರಾಗ್ಯಾರಂತೇಳಿ ನಾನು ಅವರಿಗೆ ಸಂಕಲ್ಪಿಸ್ತೀನಿ. ಅಂದಂಗೆ ಒಂದೇ ವರ ಬೇಡಿಕೊಂಡಿರ್ತಾರಲ್ಲ, ಆವಾಗ ಆ ಮುನಿಗಳು ಹೇಳಿದಂಗೆ ಎಲ್ಲರೂ ಕೂತ್ಕೊಂಡು ರಾಮಾಯಣ ಕೇಳಿದರೂ ನಿನಗೆ ಅರ್ಥ ಆಗಲಿಲ್ಲ, ವಿಚಾರ ಮಾಡು, ಅದನ್ನು ನೀವೇ ಹೇಳಿಬಿಡ್ರಿ ಸ್ವಾಮಿ ನನಗೆ ತಿಳಿಯುವಂಗೆ. ಪುರುಷೋತ್ತಮನ ಅಂತ ಶ್ರೀಹರಿಯ ಅವತಾರೇ ನಾನು. ಕೃಷ್ಣ ಅವತಾರದಲ್ಲಿದ್ದಾಗ ನಾವೆಲ್ಲರೂ ಅವರನ್ನೇ ಪತಿಯನ್ನಾಗಿ ಪಡೆಯುವಂಥ ಒಂದೇ ವರ್ಣ ಕೊಡ್ರಿ ಪರಮಾತ್ಮ, ನನಗೆ ಕೃಷ್ಣನ ಕೈ ಹಿಡಿಬೇಕು ಅಂತೇಳಿ ಬೇಡ್ಕೋತಾರೆ ಅವರು ಅಗ್ನಿಕನ್ಯಕೆಯರು 16,000 ಮಂದಿ. ಹಾಂ ಹಿಂಗಾತನ್ರಿ. ಮುಂದೆ ಆತ್ರಿ, ಕುತ್ತಿಗೆವರೆಗೂ ನೀರಿನ ಮಡುವಿನಲ್ಲಿ ನಿಂತಿದ್ದಂಥ ಮಹರ್ಷಿ ಅಷ್ಟಾವಕ್ರಮಣಿಗಳು ಏನು ಹೇಳ್ತಾರೆ, ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೋಬಯಕೆ ಈಡೇರಲಿ, ನೀವಿನ್ನು ಮುಂದೆ ಹೆಣ್ಣು ಮಕ್ಕಳಾಗಿ ಹುಟ್ಟ್ರಿ. ಆದರೆ ಈ ಒಂದು ಕನ್ನಿಕೆಯರ ಮುನಿಗಳ ಮಾತಿನಂತೆ ಮುಂದೆ ಹೋಗ್ತಾ 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 ಅವರು ಮುಂದೆ ಸ್ವಲ್ಪ ಹೊಳ್ಳಿ ಅಲ್ಲೇ ನಿಂತು ಬಿಡ್ತಾರೆ. ಈ ಹೆಣ್ಮಕ್ಳು ಮುನಿಗಳು ಹೇಳಿದಂಗೆ ಅಲ್ಲಿಂದ ಮುಂದೆ ಹೋಗ್ಬೇಕಾಗಿತ್ತಲ್ರಿ ಸ್ವಾಮಿ. ಹೆಣ್ಮಕ್ಳು ನೋಡ್ಕೊಂತ ನಿಂತ್ರೆ ಸ್ನಾನ ಹೆಂಗೆ ಮಾಡೋದವ್ರ, ಮತ್ತು ಕಪ್ಪನಿ ಮ್ಯಾಲಿದ್ದ ಮುನಿಗಳು ನೀರು ಬಿಟ್ಟು ಮ್ಯಾಲಾರೆ ಹೆಂಗೆ ಬರಬೇಕು, ಇದು ಸಮಸ್ಯೆನೇ ಆದಂಗೆ ಆತಲ್ರಿ. ಆದರೆ ವಿಧಿ ಇಲ್ಲದೆ ಅಷ್ಟಾವಕ್ರಮಣಿಗಳು
ತಮ್ಮ ಕಪಣಿ ವಸ್ತ್ರದಲ್ಲಿಯೇ 8 ಮಣಿತದ ದೇಹವನ್ನು ಕುಣಿಸುತ್ತಾ ಹೊರಗೆ ಬಂದಾಗ ಈ ಸುರಪರದ ಅಗ್ನಿಕನ್ಯಕೆಯರೆಲ್ಲ ಮುನಿಗಳ ಶರೀರವನ್ನು ಕಂಡು ಅಪಹಾಸ್ಯ ಮಾಡುತ್ತಾ ಮೂದಲಿಸಿಬಿಟ್ರು. ನೋಡ್ರಿ, ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದನ್ನು ಗೊತ್ತಿಲ್ಲ. ಅದಕ್ಕೆ ಅಂತಾರ್ರಿ, ಕೆಟ್ಟ ಮೇಲೆ ಬುದ್ಧಿ ಬರ್ತೈತಿ. ಮಹಾತ್ಮರಿದ್ದಲ್ಲಿ ನಾವು ಹೆಂಗೆ ನಡ್ಕೋಬೇಕು, ನಯ ವಿನಯದಿಂದ ನಡ್ಕೋಬೇಕು, ಸಿಕ್ಕದ್ದು ಮಾಡಬಾರಂತ. ಅದಕ್ಕೆ ಹಿರಿಯರು ತಮ್ಮಲ್ಲೇ ನಕ್ಕು ಬಿಟ್ಟಿರ್ತೈತಿ. ಆಗ ಅಷ್ಟಾವಕ್ರಮಣಗಳಿಗೆ ಇವರ ಅರ್ಥದಿಂದ ಸಿಟ್ಟು ಬಂತು. ಖರೆ ಅದಲ್ರಿ. ಮತ್ತು ಯಾರೂ ಇನ್ನೊಬ್ಬರು ನೋಡಿ ಹಪಾಶ್ ಮಾಡಿ ನಗಬಾರ್ದು ನೋಡ್ರಿ ಅವ್ರವ್ರಿಗೆ ಏನು ಪಾಪ ಆಗಿರ್ತೈತಿ. ನಗು ತಪ್ಪಕ್ಕತ್ತಲ್ರಿ. ದಿವ್ಯಜ್ಞಾನಿ ಅಷ್ಟಾವಕ್ರಮಣಿಗಳವರು ಹೆಣ್ಮಕ್ಳು ಹಿಂಗೆ ಅಪಾಶ್ ಮಾಡಿ ಬಂದಮೇಲೆ ಮುಂದೇನಾರು ಅನಾಹುತನಾಗಿರ್ಬೇಕಲ್ರಿ ಪರಮಾತ್ಮ. ಹೌದು ತೇ. ಸಾಧು ಸಂತರ ಮನಸ್ಸನ್ನು ನಾವೆಂದಿಗೂ ನೋಯಿಸಬಾರ್ದು. ಸಾಧು ಸಂತರು ಹೆಂಗಿರ್ತಾರಂದ್ರೆ ಲೋಕ ಕಲ್ಯಾಣಕ್ಕಾಗಿ ಇರ್ತಾರೆ ಅವರು. ಅಂಥವ್ರ ಮನಸ್ಸು ನೋಯಿಸಿದ್ರೆ ಏನಾಗ್ತದೆ? ಏನಾರು ಅನಾಹುತ ಆಗೋದು ಖಂಡಿತ. ಹಾಗಾದ್ರೆ ಈ 16,000 ಹೆಣ್ಮಕ್ಕಳಿಗೆ ಏನಾತ್ರಿ ದೂತೆ? ಋಷಿಮುನಿಗಳ ವರ ಎಂದೂ ಸುಳ್ಳಾಗುವುದಿಲ್ಲ ಅಂತ ಹೇಳಿದ್ದೀನಿ. ಹಾಗೆಯೇ ಅಷ್ಟಾವಕ್ರಮಣಿಗಳ ಶಾಪ ಅದು ಎಂದೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲರಿಗೂ ಕೃಷ್ಣ ಪರಮಾತ್ಮ ಕೈ ಹಿಡಿದು ನಿಮ್ಮನ್ನು ಪತ್ನಿಯರನ್ನಾಗಿ ಸ್ವೀಕಾರ ಮಾಡ್ತಾನೋ, ಆದರೆ ನಿಮಗೆಲ್ಲ ಸುಖಭೋಗಗಳನ್ನು ಪರಮಾತ್ಮ ಕೊಡ್ತಾನಾದರೂ ಕೂಡ ಏನಾಗ್ತೈತ್ರಿ ಮುಂದೆ ಅದನ್ನೇ ಹೇಳ್ತೀನಿ ಕೇಳುತ್ತೆ. ನೀವು ಎಲ್ಲಿ ಆದರೆ ಎನ್ನುವಂಥ ಶಬ್ದ ಪ್ರಯೋಗ ಆಗ್ತದೋ ಅಲ್ಲಿ ಮುಂದೆ ಏನೋ ಪ್ರಶ್ನಾರ್ಥಕವಂಥ ಗೂಢ ವಿಷಯ ಇರ್ತದೆ ಅಂತ ತಿಳ್ಕೊಬೇಕು. ಆತು ಬಿಡ್ರಿ ಸ್ವಾಮಿ. ಎಲ್ಲಿಯವರೆಗೆ ಪರಮಾತ್ಮ ಸನ್ನಿಧಿ ಭಗವಂತ ಕೃಷ್ಣ ಪರಮಾತ್ಮ ನಿಮಗೆ ಕೂಡ ಇರ್ತಾನೋ ಅಲ್ಲಿಯವರೆಗೆ ನಿಮಗೆಲ್ಲ ಸುಖ ಭೋಗ ಭಾಗ್ಯ ಎಲ್ಲ ಸಿಗ್ತದೆ. ಈ ಪಂಚಭೂತಾತ್ಮಕವಾದಂಥ ಶರೀರವನ್ನು ಭಗವಂತ ಎಂದು ಬಿಡ್ತಾನೋ ಮರುಕ್ಷಣದೊಳಗೆ ನಿಮಗೆ ದಶಿಕೊಳ್ಳದ ದಾಳಿಗೆ ತುತ್ತಾಗಿರಿ ಅಂತೇಳಿ ಶಾಪ ಕೊಟ್ಟಿರ್ತಾನೆ ಮುನಿವಕ್ರು. ಅಂದ್ರೆ ಪರಮಾತ್ಮ ಯಾವಾಗ ದೇಹತ್ಯಾಗ ಮಾಡ್ತಾನೋ ಮರುಕ್ಷಣದೊಳಗೆ ಇವರೆಲ್ಲರೂ ಕಳ್ಳರ ವಶ ಆಗಿಬಿಡ್ತಾರೆ. ರೀ. ಹೌದು ಬಿಡ್ರಿ ಅಪ್ಪ, ತಾವು ಹಾಡಿದ ಮಾತು ಕರೆದ ಮಾತು ಹೋದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರಲ್ರಿ. ಇಂಥದ್ದಕ್ಕೆ ಇರಬೇಕ್ರಿ. ಮುಂದೆ ಹೆಣ್ಮಕ್ಳು ಏನು ಮಾಡಿದ್ರಿ? ಮನುಷ್ಯಾಗ ನೋಡಿರುತ್ತೆ ತಪ್ಪು ಮಾಡಿದ ನಂತರ ತಪ್ಪಿನ ಅರಿವು ಆಕತಿ. ಅಷ್ಟಾವಕ್ರಮಣಿಗಳ ಪಾದಕ್ಕೆ ಎಲ್ಲರೂ ಎರಿಗೆ ಬೇಡ್ಕೋತಾರೆ. ಎಷ್ಟೇ ಆದರೂ ಋಷಿಮುನಿಗಳು ಯಾವಾಗಲೂ ದಯಾವಂತಿರ್ತಾರೆ, ದಯಾನಿಧಿಗಳಿರ್ತಾರೆ. ಏನಂತ ಬೇಡ್ಕೋತಾರೋ ಅಂತ ನಿನಗೆ ಅನುಮಾನದ ಕಳ್ಳರ ಕೈಯಾಗ ನಾವು ಹೆಣ್ಮಕ್ಳು ಸಿಕ್ಕು